ಚಿನ್ನಾಪುರ ಎಲ್ಲೋ ಹೌಸ್ ಮಾಡಿದ್ವಿ. ಆ ಪಂಪ್ ಮಾಡೋ ನೀರಲ್ಲಿ ಬಂಗಾರಪೇಟೆಗೆ ಎಷ್ಟು ಹೋಗಬೇಕು ಮತ್ತು ಮಾಲೂರಿಗೆ ಎಷ್ಟು ಹೋಗಬೇಕು ಅಲ್ಲಿ ಹೋಗ್ತಾ ಇತ್ತು. ಇನ್ನೊಂದು ಕಡೆ ಇಲ್ಲಿ ಇಲೆನಲ್ಲಿ ಒಂದಷ್ಟು ನೀರು ಹೋಗ್ತಾ ಇತ್ತು. ಇನ್ನೊಂದು ಕಡೆ ಬಾವನಹಳ್ಳಿ ಕೂಡ ಪಂಪ್ ಮಾಡ್ತಾ ಇತ್ತು. ಬಾವನಹಳ್ಳಿ ಕೆರೆ ಕೂಡ ತುಂಬಿಕೊಂಡು ತಂಬಳ್ಳಿ ಕೆರೆಗೆ ಹೋಗಿತ್ತು. ತಂಬಳ್ಳಿ ಕೆರೆ ಕೂಡ ತುಂಬಿಕೊಂಡಿತ್ತು ಆ ಲೈನು. ಈ ಲೈನು ಅಗ್ಲೇರಿ ಉಡದೇಳಿ ರೀಚ್ ಆಯಿತು. ಉಡದೇಳಿ ಕೂಡ ರೀಚ್ ಆಯಿತು. ಇದು ಅದು ಆ ಲೈನು ನಿಮ್ಮ ಗಿಜುಗನಲ್ಲಿಂದ ಸ್ಟಾರ್ಟ್ ಆದರೆ ಸೀತಳ್ಳಿವರೆಗೂ ರೀಚ್ ಆಯಿತು. ಮಾರ್ಕೆಟ್ ಡ್ಯಾಮ್ ಹೋಗಿಲ್ಲ ಅಲ್ವಾ? ಮಾರ್ಕೆಟ್ ಡ್ಯಾಮ್ಗೆ ಹೋಗಿಲ್ಲ. ಮಳೆ ನೀರು ಬಂದಾಗ ಹೋಗೋದು ಆಲ್ಮೋಸ್ಟ್ ನಮ್ಮ ಇದೆಲ್ಲ ಕವರ್ ಆಗಿದೆ. ನೀರು ಬರೋ ಜೊತೆಗೆ ಮಳೆ ಕೂಡ ನಮ್ಗೆ ಹೆಲ್ಪ್ ಆಯಿತು. KCR ನೀರು ಬಂತು, ಅದ್ರ ಜೊತೆಗೆ ಮಳೆನೂ ಆಯಿತು. ನಮ್ಮ ಇದು ಏನಿತ್ತು KCR ಎಷ್ಟು ಕೆರೆ ಡ್ಯಾಮ್ಗೆ ಹೋಗೋದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ರೀಚ್ ಆಗಿದೆ ನಾವು ಅಲ್ವಾ? ಈಗೇನಾಯಿತು, ಎಲ್ಲ ಹೋಯಿತು. ಅದು ಶಿವಾರಪಟ್ಟೆ ಕೂಡ ಒಣಗೋಯ್ತು. ಶಿವಾರಪಟ್ಟೆ ಕೆರೆ ಕೂಡ ನೀರು ಬರಲಿಲ್ಲ. ಇದರ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ವಿ, ಜಿಲ್ಲಾ ಮಂತ್ರಿಗಳ ಮುಖಾಂತರ ಮೀಟಿಂಗ್ ಮಾಡಿದ ಮೇಲೆ ಸ್ವಲ್ಪ ಅದು ಇಂಪ್ರೂವ್ ಆಗಿದೆ. ಅಂದರೆ ನಾವು ಒಂದು ಸ್ಟಾರ್ಟಿಂಗಲ್ಲಿ ಏನಿತ್ತು ಅದು ನೋಡೋಕ್ಕಾಗ್ತದೆ. ಅದು ನಾನು ಹೇಳೋದು ಏನಿದೆ ನಿಮಗೆ, ಫಸ್ಟು ಎಲ್ಲ ಕಡೆ ಪಂಪ್ ಮಾಡೋದು ಸ್ಟಾಪ್ ಮಾಡ್ತೀವಿ. ಎಲ್ಲ ಕಡೆ ಸ್ಟಾಪ್ ಮಾಡಿಬಿಡ್ರಿ. ನೀನು 1.5-2 ತಿಂಗಳು ಬೇಕು ಅಂತ ಕೆರೆ ತುಂಬಕ್ಕೆ. ನೀವು ಹೆಚ್ಚಿಗೆ ಅಲ್ಲಿಂದ ಇಲ್ಲಿ ನಮ್ಮ ನರಸಾಪುರದಿಂದ ಹೆಚ್ಚಿಗೆ ಪಂಪ್ ಮಾಡಿ ಈ ಕೆರೆ ತುಂಬ ಹೋಗುತ್ತೆ. ಆ ಕಡೆ ಜಾಸ್ತಿ ಹಾಕೊಂಡು ಹೋಗ್ತಾ ಇದೆ. ಆ ಕಡೆ ಕೋಲಾರ ಆ ಕಡೆ ನೀವು ಅಲ್ಲಿಂದ ಇಲ್ಲಿಂದ ನೀರು ಬರುತ್ತೋ ಆ ಬಂದ ನೀರು ಹೆಚ್ಚಿಗೆ ಆ ಕಡೆ ಹೋಗ್ತದೆ. ನಾನು ನೋಡಿದ್ದೀನಿ. ಅದನ್ನ ನೀವೇ ಮಾಡಬೇಕು, ಈ ಕಡೆ ಶಿವಾರಪಟ್ಟೆ ಕೆರೆ ತುಂಬುವವರೆಗೂ ಈ ಕಡೆ ಹೆಚ್ಚಿಗೆ ನೀರು ಬಿಟ್ಕೊಂಡು ಕೆರೆ ತುಂಬಿಸ್ಕೊಡ್ರಿ. ಈ ಕೆರೆ ತುಂಬ ಆದಮೇಲೆ ಈಗ ನೀವೇನು ಮಾಡಬೇಕು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಿದ್ರಮಂಗಲ ಕೆರೆಯಿಂದ ನಕ್ರಳ್ಳಿ ಕೆರೆವರೆಗೂ ಹೋಗಿಲ್ಲ. ಈಗ ಪ್ರೆಸೆಂಟ್ ನಕ್ರಳ್ಳಿ ಕೆರೆ ಬಿಟ್ಟರೆ ನೀವು ಕೊಚ್ಚಟ್ಟಳ್ಳಿ ಕೆರೆಯಿಂದ ಮತ್ತು ದಾಸರಳ್ಳಿ, ಎಲುಗುಳಿ ಮತ್ತು ಸೀತಳ್ಳಿ ಇವೆಲ್ಲ ಇಲ್ಲ. ಅದಕ್ಕೆ ಈ ಕೆರೆ ತುಂಬೋದ್ಮೇಲೆ ಇದೊಂದು ಲೈನ್ ಬಿಟ್ಬಿಡ್ರಿ. ಕೋಡಿ ಮುಖಾಂತರ ಬಿಟ್ಬಿಡ್ರಿ. ಇದು ಮ್ಯಾಕ್ಸಿಮಮ್ ಸೊಣ್ಣಳ್ಳಿ ಕೆರೆವರೆಗಾದ್ರೂ ಹೋಗ್ಲಿ. ಇಲ್ಲಿ ಬಿಟ್ಟರೆ ಸಬ್ಬನಹಳ್ಳಿ ಕೆರೆ, ಹಿಂಗೇನಹಳ್ಳಿ, ಸಬ್ಬನಹಳ್ಳಿ ಆಮೇಲೆವರೆಗೂ ಹೋಗ್ಬಿಡ್ರಿ. ಕನಿಷ್ಠ ಸೊಣ್ಣಳ್ಳಿ ಕೆರೆವರೆಗೂ ರೀಚ್ ಆಗ್ಬಿಟ್ರೆ ಇದು ಈ ಭಾಗ ಹೆಂಗಂದ್ರೆ ಮೊದಲೆಲ್ಲ ತುಂಬಾ ಡ್ರೈ ಆಗ್ಬಿಟ್ಟಿದ್ದು. ನಮ್ಗೆ ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚಿಗೆ ಬೋರು ಡ್ರೈ ಆಗಿದ್ದು ಯಾವುದಂದ್ರೆ ಈ ಕಸ್ಬಾ, ಈ ಒಂದು ಏರಿಯಾ. KCR ಬಂದ್ಮೇಲೆ ಎಲ್ಲ ಕಡೆ ಗ್ರೌಂಡ್ ವಾಟರ್ ಇಂಪ್ರೂವ್ ಆಯಿತು. ಎಲ್ಲ ಕಡೆ ಬೆಳೆಗೆ ಸ್ಟಾರ್ಟ್ ಆಯಿತು. ಈಗೇನಾಯಿತು, ಈಗ ಇಲ್ಲಿ ಮತ್ತೆ ಹೋಗ್ಬಿಟ್ಟು ಕೆಳಗೆ ಹೋಗ್ತದೆ, ಗ್ರೌಂಡ್ ವಾಟರ್ ಹೋಗ್ತಾರೆ. ಅದಕ್ಕೆ ನೀವು ಹೆಚ್ಚಿಗೆ ನಾವು ಡಿಸ್ಕಸ್ ಮಾಡೋದು ಬೇಡ. ನನಗೆ ಕೆರೆ ಅರ್ಜೆಂಟಾಗಿ ತುಂಬಿಸ್ಬೇಕು. ನೀವು ಏನು ಮಾಡ್ತೀರಿ ಅಂತ ನಮ್ಗೆ ಗೊತ್ತಿಲ್ಲ. 1.5 ತಿಂಗಳಾದರೂ ಆಗಲ್ಲ. ನೀವು ಆ ಕಡೆ ಕಡಿಮೆ ಮಾಡಿ, ಆ ಕಡೆ ಕಡಿಮೆ ಮಾಡಿ ಪಂಪು ಶಿವಾರಪಟ್ಟಣ ಕೆರೆ ಹೆಚ್ಚಿಗೆ ಪಂಪ್ ಮಾಡಿಬಿಡಿ. ಪಂಪ್ ಮಾಡಿಬಿಟ್ಟು ಇದೊಂದು 2-3 ಕೆರೆ ತುಂಬುವವರೆಗೂ ಸ್ವಲ್ಪ ನೀವು ಕರೆಕ್ಟಾಗಿ ಮಾಡಿಕೊಂಡು ಅದಾದಮೇಲೆ ಬಾವನಹಳ್ಳಿ ಆಮೇಲೆ ಬೇಕಾದ್ರೆ ಆ ಕಡೆನೂ ಬಿಡಿದೆ. ಫಸ್ಟ್ ಪ್ರಿಫರೆನ್ಸ್ ಶಿವಾರಪಟ್ಟಣ ಕೆರೆ ತುಂಬಿಸ್ಕೊಂಡು ಅರ್ಜೆಂಟಾಗಿ ಇದೊಂದು ಲೈನ್ ಹೋಗ್ಬಿಡಿ, 3 ಕೆರೆ ಎಲ್ಲೂ ನೀವು ಪಂಪು ಆನ್ ಮಾಡ್ಕೊಡ್ತು. ಬಂಗಾರಪೇಟೆನೂ ಮಾಡ್ಕೊಡ್ತು ಮತ್ತೆ ಮಾಲೂರಿಗೂ ಮಾಡ್ಕೊಡ್ತು. ಶಿವಾರಪಟ್ಟಣ ಕೆರೆ ಫಸ್ಟ್ ಟಾರ್ಗೆಟ್ ಕೆರೆ ತುಂಬಿಸಿರಿ. ಕೆರೆ ತುಂಬಿಸಿದ ಮೇಲೆ ಅದು ಮಾಡೋದು ಕೆಲಸ ಅಲ್ಲಿಗೆ ಹೋಗ್ಬೇಡ, ಮತ್ತೆ ಇದು ಮಾಡಕ್ ಹೋಗ್ಬೇಡಿ. ನೀವು ಅವರು ಕಟ್ಟಡ ಕೆಲಸ ಮಾಡೋದಕ್ಕೆ ಮತ್ತೆ ನಾವು ಕೆರೆ ತುಂಬಿಸೋಕೆ ಸಂಬಂಧ ಇಲ್ಲ. ಅವ್ರ ಪಾಡಕ್ಕೆ ಒಂದು ಕೆಲಸ ಮಾಡ್ಕೊಡ್ತಾರೆ. ಇಂಜಿನಿಯರಿಂಗ್ ಆಗುತ್ತೆ. ಸೀಪೇಜ್ ವಾಟರ್ ಬಂದು ಇನ್ನು ಕ್ಯೂರಿಂಗ್ ಆಗ್ತದೆ. ತಲೆ ಕೆಲಸ ಕ್ಯೂರಿಂಗ್ ಆಗ್ತದೆ. ರಸ್ತೆ ಮಾಡಬೇಕು ನೀವು. ಮತ್ತೆ ನೀವು ನಮ್ಮಲ್ಲಿ ನಮ್ಮ ಜನಗಳಲ್ಲಿ ಬೇರೆ ಥರ ಡಿಸ್ಕಸ್ ಆಗ್ತಾರೆ. ಏನಪ್ಪ, ಇದು ರಿಯಲಿ ಪ್ರಾಬ್ಲಮ್ಸು ಗೊತ್ತಾಗಿಲ್ಲ. ಏನಪ್ಪ, ಅಲ್ಲಿ ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿ ಬೇರೆ ರೀತಿಯಲ್ಲಿದ್ದಾಗಿ ಅಲ್ಲಿ ನೀರು ಬರೋದು ಕಡಿಮೆ ಆಗಿದ್ದರಿಂದ ಇಲ್ಲಿ ನಮ್ಗೆ ನೀರು ಬರಲಿಲ್ಲ ಅನ್ನೋದು ಆನ್ಗೆ ನೀರು ಗೊತ್ತದೆ ಅಷ್ಟೇ. ಜನಕ್ಕೆ ಗೊತ್ತಿಲ್ಲ. ನೀರು ಬರ್ತಾ ಇತ್ತು. ಸರ್ಕಾರ ಬಂದ ಮೇಲೆ ಯಾಕೆ ಏನಪ್ಪ ಜನರಲ್ಲಿ ಚರ್ಚೆ ಆಗುತ್ತೆ.
ಪಂಪ್ ಅಲ್ಲಿ ಯಾವುದೇ ಕಾರಣಕ್ಕೂ ಪಂಪ್ ಆನ್ ಮಾಡ್ಕೊಡ್ತೀವಿ ಯಾರಪ್ಪ ಇಲ್ಲಿ ಪಂಪ್ ಹೌಸ್ ನೋಡಪ್ಪ ಓಕೆ ತೊಂದರೆ ಇಲ್ಲ. ಈ ಕೆರೆ ತುಂಬವರೆಗೂ ಇದು ಲೈನ್ ಒಂದು 3 ಕೆರೆ ತುಂಬವರೆಗೂ ಯಾವ ಕಡೆ ಪಂಪ್ ಮಾಡ್ತಾರೆ ಪಂಪ್ ಮಾಡ್ಬೇಡ, ಆ ಕಡೆನೂ ಪಂಪ್ ಮಾಡ್ಬೇಡ, ಈ ಕಡೆನೂ ಪಂಪ್ ಮಾಡ್ಬೇಡ. ಇದನ್ನು ಕ್ಲಿಯರ್ ಮಾಡ್ಬೇಕು. ನನಗೆ ನೀವು ಏನು ಮಾಡ್ತೀರಿ ಏನೋ ಗೊತ್ತಿಲ್ಲ. 15 ದಿವಸ ಕೆರೆ ಬಿಡ್ರಿ ಅಷ್ಟೇ. 15 ದಿವಸದಲ್ಲಿ ಕೆರೆ ತುಂಬಿಸ್ಬೇಕು. ಮತ್ತೆ ನೀನು ಕೋಲಾರದಿಂದ ನೀನು ಕಲ್ಲೆ ಮಾಡ್ಕೋ, ನೀರು ಸ್ವಲ್ಪ ಹೆಚ್ಚಿಗೆ ಪಂಪ್ ಮಾಡ್ಕೊತಾರೆ. ಅಲ್ಲಿ ಮಾತಾಡಿಬಿಟ್ರೆ ಒಬ್ಬೊಬ್ಬರು ಒಂದೆಲ್ಲ ಮಾತಾಡೋಕೆ ಹೋಗ್ತಾರೆ. ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಮಾತಾಡೋದು ಬೇಕಾಗಿಲ್ಲ. ನೀವು ಮೊದಲು ಸುವಾರಪಟ್ಟೆ ಕೆರೆ ತುಂಬಿಸ್ಬೇಕು, ಇದು 3 ಕೆರೆ ತುಂಬಿಸ್ಬೇಕು. ಆಮೇಲೆ ಪಂಪ್ ಮಾಡೋದು ಯಾವ ಕಡೆ ಏನು ಮಾಡಬೇಕು ತಗೊಂಡಿದ್ದು ಆನೆ ಆಪರದಿಂದ ಹಿಡಿದು ಮಾರ್ಕೆಟ್ ಡ್ಯಾಮ್ ಫುಲ್ ನೀರದು, ಅಮ್ಮನೆ ಎರ್ಸ್ಕೆ ಫುಲ್ ನೀರದು, ಉಳಿದೆಳ್ಳಿ ಕೆರೆ ಫುಲ್ ನೀರಿದೆ, ಉಳಿದೆಳ್ಳಿ ಕೆರೆ ನೀರು ಫುಲ್ ಇಲ್ಲ ನೀರಿದೆ, ಉಳಿದೆಳ್ಳಿ ಕೆರೆ ನೀರಿದೆ. ಆಮೇಲೆ ಅಮ್ಮನೆ ಎರ್ಸಿ ಕೆರೆ ಒಂದು 70% ಇದೆ, ಮಾರ್ಕೆಟ್ ಡ್ಯಾಮ್ ಒಂದು 70% ಇದೆ. ಅಲ್ಲೆಲ್ಲೂ ಕೂಡ ಗ್ರೌಂಡ್ ವಾಟರ್ ಪ್ರಾಬ್ಲಮ್. ಇವತ್ತು ಪ್ರಾಬ್ಲಮ್ ಆಗ್ತಿರೋದು ಕಸ್ಬಾ ಏನಪ್ಪ. ಅದಕ್ಕಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಇಲ್ಲ ಇದ್ದಾಗ ನೀವು 3 ಕೆರೆ ಆದ್ಮೇಲೆ ನಿಮಗೆ ಬಾವನಹಳ್ಳಿ ಕೊಡೋಣ, ಬಾವನಹಳ್ಳಿ ತಂಬಾಳಿ ಏನಪ್ಪ. ನಮ್ಗೆ ಕುಡಿಯ ನೀರು ಕೇಳೋರೇ ಇರಲ್ಲ. ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಈ ಕಡೆ ನೀರು. ಬಾವನಹಳ್ಳಿ ಕೆರೆ ನೀರಿತ್ತ ಆಲ್ಮೋಸ್ಟ್ ಶಿವಾರ್ ಬಂದು ಅದೇ